ನಮಸ್ಕಾರ ಎಲ್ರಿಗೆ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬ ಬ್ಯುಸಿಯಾಗಿದ್ದೀನಿ. ಇವತ್ತು ನೆಕ್ಸ್ಟ್ ಅಂದರೆ ಕಳೆದ ಬಾರಿ ನಾನು ಕಸಿನ್ ಮೀಟಿಂಗ್ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ನಲ್ಲ, ಬೆಂಗಳೂರು ಅಂದರೆ ನಾವು ಒಂದು 5-6 ಜನ ಕಸಿನ್ಗಳು. ನಾನೇನು ಕಸಿನ್ ಅಲ್ಲ ಅವ್ರಿಗೆ, ಪಾಪ ಅಂದರೆ ಅಕ್ಕ ತಂಗಿದಿರ ಮಕ್ಕಳು ಅವರು. ನಾನು ಅವ್ರಿಗೆ ಅತ್ತಿಗೆ ಆಗಬೇಕು. ನಾನು ಕೂಡ ಕಸಿನ್ ಒಳಗೆ ಸೇರಿಕೊಂಡು ಕಸಿನ್ ಆಗಿದ್ದೀನಿ. ಅವ್ರಿಗೆ ಸಿಸ್ಟರ್ ಥರನೇ. ಎಲ್ಲ ಯಾರು ಅಕ್ಕ ತಂಗಿದಿರು ಆಗಬೇಕು ಅಂತ ಇಲ್ಲ, ಎಲ್ಲರೂ ಕೂಡ ಯಾರು ಹೊಂದ್ಕೊಂಡು ಹೋಗ್ತಾರೋ ಅವರೆಲ್ಲ ಅಕ್ಕ ತಂಗಿದಿರೆ. ನಮಗೆ ಸ್ವಂತ ಅಕ್ಕ ಇಲ್ಲ, ಸ್ವಂತ ತಂಗಿ ಇಲ್ಲ, ಚಿಕ್ಕಮ್ಮನ ಮಕ್ಕಳಿಲ್ಲ, ಆ ಥರ ಎಲ್ಲ ಅಂದ್ಕೊಬಾರ್ದು. ಯಾರನ್ನ ನಾವು ಪ್ರೀತಿಯಿಂದ ಕಂಡು ಅವ್ರು ನಮಗೆ ಪ್ರೀತಿಸ್ತಾರೋ ಅವರೆಲ್ಲ ನಮ್ಗೆ ಅಕ್ಕ ತಂಗಿದಿರೆ. ಆ ಥರ ನಾವು ಒಂದು 5-6 ಜನ ಕಸಿನ್ ಮೀಟ್ ಅಂತ ಮಾಡ್ಕೊಂಡಿದ್ದೀವಿ. ಅದು ಗೊತ್ತು ನಿಮಗೂ. ಆಲ್ರೆಡಿ ಕಳೆದ ಬಾರಿ ಬೆಂಗಳೂರು ಕಸಿನ್ದೇ ಒಂದು ಮನೆ ಮೀಟ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಈಗ ಇವತ್ತು ಕಸಿನ್ ಮೀಟು ಇದೆ ಬೆಂಗಳೂರಲ್ಲೇ. ಅದು ಕೂಡ ಇನ್ನೊಬ್ರು ಕಸಿನ್ನು ಅವ್ರ ಮನೆಗೆ ಹೊರಡೋಣ ಅಂತ ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದು. ಗಿಡಗಳಿಗೆಲ್ಲ ನೀರು ಬಿಡಬೇಕು. 3 ದಿವಸ ಮನೇಲಿರಲ್ಲ. ಅಂದರೆ ಈ ದನ ಕರು ವಯಸ್ಸಾದವರಿದ್ರು ದೊಡ್ಡವರಿದ್ರು ಹೋಗ್ಬಿಡ್ಬೋದು, ಯಾಕೆಂದ್ರೆ ಊಟ ಅವ್ರು ರೆಡಿ ಮಾಡ್ಕೊಂಡು ತಿಂತಾರೆ. ಆದರೆ ಗಿಡ ಮತ್ತು ಹಸು ಕರು ನಾಯಿ ಈ ಥರದಲ್ಲಿದ್ದಾಗ ಎಲ್ಲೂ ಹೋಗಲ್ಲ. ಎಲ್ಲ ಗಿಡಗಳಿಗೂ ನೀರು ಬಿಟ್ಟು ಟೈಮ್ ಆಗೋಯ್ತು. ತಿಂಡಿ ರೆಡಿ ಮಾಡಿದ್ದೀನಿ. ಈ ಟೈಮ್ ಬಂದು 9:15. ಈಗ ಟೈಮ್ ಎಷ್ಟಾಗಿದೆ? 9:15 ಆಗಿದೆ. 10:15ಗೆ ಬಸ್ ಇದೆ. ನಾನೇನು ತಿಂಡಿ ತಿಂದಿಲ್ಲ. ಪೂಜೆ ಕೂಡ ಆಗಿದೆ ಆಲ್ರೆಡಿ. ನೋಡ್ಬೋದು ನೀವು. ಪೂಜೆ ಕೆಲಸ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಕೆಲಸ ಜಾಸ್ತಿನೇ. ಎಲ್ಲ 2-3 ದಿನ ಮನೆ ಬಿಟ್ಟು ಹೋಗ್ತೀವಿ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಬೇಗ ರೆಡಿ ಆಗ್ತಾ ಇದ್ದೀನಿ. ನಾವು ಹೋಗ್ತೀನಿ, ನೋಡೋಣ ಏನೆಲ್ಲ ನಾವು ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದನ್ನ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತಂದರೆ, ಏನು ಕಸಿನ್ ಮೀಟ್ ನಾವು ನೋಡ್ಬೇಕಂತಂದರೆ ಅಕ್ಕ ತಂಗಿದಿರು ಟೈಮ್ ಸ್ಪೆಂಡ್ ಯಾವ ರೀತಿ ಮಾಡ್ಬೋದು ಅಂದರೆ ಎಲ್ಲ ಸೇರಿಕೊಂಡು ಎಂಜಾಯ್ಮೆಂಟು ಅದೊಂದು ನಿಮಗೆ ಗೊತ್ತಿರಲಿಲ್ಲ ಕಾರಣಕ್ಕೆ ಕಸಿನ್ ಮೀಟ್ ವ್ಲಾಗ್ನ ಶೇರ್ ಮಾಡ್ತೀನಿ. ಬನ್ನಿ ವ್ಲಾಗ್ ಶುರು ಮಾಡ್ತೀನಿ. ತಿಂಡಿ ತಿಂದು ಹೊರಟು ಅಲ್ಲೆಲ್ಲ ಹೇಗೆಲ್ಲ ಹೋಗ್ತೀವಿ, ಯಾರ್ಯಾರೆಲ್ಲ ಸಿಗ್ತೀವಿ ಅದನ್ನೆಲ್ಲ ಶೇರ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಗೆ ಏನಾದರೂ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬನ್ನಿ. ಮನೆಯಿಂದ ಏನೋ ಅರ್ಜೆಂಟಾಗಿ ಹೊರಟು ಬಂದೆ. ಆದರೆ ನಾವು ಮಾಡ್ಕೊಂಡಿದ್ದು ಎಡವಟ್ಟು ನೋಡಿ 10:00ವರೆಗೆಲ್ಲ ಬಂದು ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡ್ರೆ 11:15ಗೆ ಟ್ರೈನ್ ಇರೋದು ಅಂತ ಅಂದ್ಕೊಂಡು ಬಂದ್ವಿ. ಆದರೆ ಟ್ರೈನು ಇದ್ದಿದ್ದು 12:30ಗೆ. ನಾವು 10:45ಗೆ ಬಂದಿದ್ದು 12:30ವರೆಗೂ ರೈಲ್ವೆ ಸ್ಟೇಷನಲ್ಲಿ. ಅಲ್ಲಿ ಮನೆ ಹತ್ರ ಹೊರಟು ಬಂದಿದ್ದು ಅರ್ಜೆಂಟೆಲ್ಲ ಹೋಗೇ ಬಿಡ್ತು ನೋಡಿ. ಟ್ರೈನ್ ಕೂಡ ಬೇರೆವೆಲ್ಲ ಹೋದ್ವು. ನಾವು ಕೂತ್ಕೊಂಡ್ಮೇಲೆ 2-3 ಎಕ್ಸ್ಪ್ರೆಸ್ಗಳು ಹೋದ್ವು. ನಮ್ಮ ಟ್ರೈನ್ ಬಂದಿದ್ದು ಮಾತ್ರ 11:30ಗೆ. ಇದು ನಮ್ಮ ಟ್ರೈನು ನೋಡಿ. ನಮ್ಮ ಕಸಿನ್ನು ತಿಪ್ಟೂರಿಂದ ಒಬ್ಬರು ಬಂದಿದ್ದಾರೆ. ಅವರು ನಮಗೋಸ್ಕರ ಸೀಟ್ನು ಕೂಡ ರಿಸರ್ವ್ ಮಾಡ್ಕೊಂಬಂದಿದ್ರು. ಅವ್ರಿಗೂ ವೆಯ್ಟ್ ಮಾಡಿಕೊಂಡು ಇವಾಗ ನಾವು ಟ್ರೈನ್ ಹತ್ತಿದ್ವಿ. ಟ್ರೈನ್ ಹತ್ಕೊಂಡು ನಾವು ಹೋಗಿದ್ದು ಮೆಟ್ರೋ ಸ್ಟೇಷನ್ಗೆ. ನನಗೆ ಬೆಂಗಳೂರಲ್ಲಿ ಫೇವ್ರೆಟ್ ಜಾಗ ಅಂದರೆ ಮೆಟ್ರೋ ಸ್ಟೇಷನ್ನು ಹಾಗೆ ಎಕ್ಸಿಲೇಟರು ನೋಡಿ. ಇಲ್ಲಿ ಅದಿರಲಿಲ್ಲ ಅಂತ ಮೆಟ್ಲು ಹೊತ್ಕೊಂಡು ನಮ್ಮ ಕಸಿನ್ನು ಹಾಗೆ ನಮ್ಮ ನಾದಿನಿ ಇಬ್ಬರು ಮಾತಾಡ್ತಾ ಹೋಗ್ತಾ ಇದ್ದಾರೆ. ನಾನು ಹಿಂದೆ ವಿಡಿಯೋ ತಗೊಂಡು ಹೊರಡ್ತಾ ಇದ್ದೀನಿ. ಎಲ್ಲೋದ್ರೂ ಕೂಡ ನಾನು ಇದೊಂದು ಕೆಲಸನ ಮಿಸ್ ಮಾಡೋಂಗಿಲ್ವಲ್ಲ. ಎಷ್ಟೇ ಬೇಜಾರಾಗಲಿ, ಎಷ್ಟೇ ಸಾಕಾಗಲಿ, ನಿಮ್ಮ ಜೊತೆ ನನ್ನ ಲೈಫ್ನ ಲೀಡ್ ಮಾಡ್ತಾ ಇರೋದನ್ನು ಶೇರ್ ಮಾಡ್ಕೊಬೇಕು ಅನ್ನೋದು ಒಂದೇ ನನ್ನ ಆಸೆ. ನಾವು ಬಂದು ನಮ್ಮ ಕಸಿನ್ ಮನೇನ ಸೇರಿದ್ದು ಸಾಯಂಕಾಲ 4 ಗಂಟೆ ಆಯಿತು. ಬೆಳಗ್ಗೆ 10:00ವರೆಗೆ ಮನೆ ಬಿಟ್ಟು 4 ಗಂಟೆ ಅಷ್ಟರಲ್ಲಿ ಮನೆಗೆ ಬಂದ್ವಿ. ಇವರೇ ನಮ್ಮ ಕಸಿನ್ ಮೀಟ್ನ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥ ಕಸಿನ್ನು. ಯಾವ ಜಾಗ, ಯಾವ ಊರು? ಬೆಂಗಳೂರಲ್ಲಿ ಅಲ್ಲಿ ಅಂತಲ್ಲ, ವಾಜರಳ್ಳಿ ಅಂದರೆ ಮೆಟ್ರೋ ಸ್ಟೇಷನಲ್ಲಿ ತುಂಬ ಲಾಸ್ಟು ನಾವು ಇಳಿದಿದ್ದು. ಬಂದು ತುಂಬ ಬೆಂಗಳೂರಿಗೆ ದೂರ ಅಂತ ನಮಗನ್ನಿಸ್ತು. ಬರ್ತಿದ್ದಂಗೆ ಹೊಟ್ಟೆ ಹಸಿವಾಗಿತ್ತು. ಊಟ ಮುಗಿಸಿ ಬಟಾಣಿಕಾಯಿನ ತಂದಿದ್ರು. ಅಂದರೆ ನಮಗೋಸ್ಕರ ಡಿಶಸ್ಗಳನ್ನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರಲ್ಲ, ಅದನ್ನೆಲ್ಲ ನಾವು ಕೂಡ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡ್ತಾ ಬಿಡಿಸಿ ಎತ್ತಿಟ್ವಿ. ಅಷ್ಟರಲ್ಲಿ ಯಾಕೋ ಸಾಕಾಗಿತ್ತು. ಮತ್ತು ನನಗೆ ಸಂಕ್ರಾಂತಿ ಹಬ್ಬನ ಮಾಡಿ ಟಯರ್ಡ್ ಕೂಡ ಆಗಿದೆ, ರೆಸ್ಟೇ ಇರಲಿಲ್ಲ. ಆದ್ದರಿಂದ ಇದನ್ನೆಲ್ಲ ಎತ್ತಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಅಂತ ಅಂದ್ಲು. ಇನ್ನೂ 3 ಜನ ಕಸಿನ್ಸು ಬರಬೇಕಿತ್ತು. ಅವರು 6 ಗಂಟೆ ಅಷ್ಟರಲ್ಲಿ ಬರ್ತೀವಿ ಅಂತ ಫೋನ್ ಮಾಡಿದರು. ಅವ್ರು ಬರೋ ಅಷ್ಟರಲ್ಲಿ ನಾವು ಸ್ವಲ್ಪ ರೆಸ್ಟ್ ಮಾಡಿಬಿಡೋಣ ಅಂತ ಹೇಳಿ ಬಟಾಣಿಕಾಯಿನೆಲ್ಲ ಸುಲಿದು ಎತ್ತಿಕ್ಕಿ ಮಾತುಕತೆ ಎಲ್ಲ ಸ್ವಲ್ಪ ಮಟ್ಟಿಗೆ ಮುಗಿಸಿ, ಇನ್ನು 3 ದಿನ ಇಲ್ಲೇ ಇರ್ತೀವಿ, ಮಾತುಗಳು ಬೇಕಲ್ಲ ಮಾತಾಡೋದಕ್ಕೆ ಅಂತ ಹೇಳಿ ರೆಸ್ಟ್ ಮಾಡೋದಕ್ಕೆ ಅಂತ ಹೋಗಿದ್ರೆ ನಮ್ಮ ಕಸಿನ್ನು ಫೋಟೋಗೆ ಮುಖ ತೋರಿಸ್ತಲೇ ಮಲಗ್ತಾ ಇದ್ರು. ಹೀಗೆಲ್ಲ ಆಡೋ ಹೊತ್ತಿಗೆ ನಮಗೆ ನಿದ್ದೆ ಮಾಡೋದಕ್ಕೆ ಬಿಡಲಿಲ್ಲ. ಇನ್ನು ಉಳಿದಿರ್ತಕ್ಕಂಥ ಕಸಿನ್ಸ್ಗಳು ಕೂಡ ಬಂದರು. ಅವ್ರು ಬಂದ ತಕ್ಷಣವೇ ನಾವು ಕೂಡ ಎದ್ದು ಬಂದ್ವಿ. ಇವ್ರು ಕೂಡ ಇಬ್ಬರು ಬೆಂಗಳೂರವರೇ, ಇನ್ನೊಬ್ಬರು ದಾವಣಗೆರೆಯವರು. ಎಲ್ಲರೂ 3 ಜನ ಜೊತೆಲಿ ಬಂದಿದ್ರು. ನಾವು 3 ಜನ, ತಿಪ್ಟೂರವರೊಬ್ಬರು, ತಿಪ್ಪೂರರಿಬ್ಬರು, ಇನ್ನು ಉಳಿದಿರ್ತಕ್ಕಂಥವ್ರಿಬ್ಬರು. 3 ಜನ ಬೆಂಗಳೂರಲ್ಲಿರೋದು, ಇನ್ನೊಬ್ಬರು ದಾವಣಗೆರೆಯವರು ಕೂಡ ಅವರು ಕೂಡ ಅವ್ರ ಜೊತೆಲೇ ಬಂದರು.
ಅಷ್ಟರಲ್ಲಿ ನಮ್ಮ ಕಸಿನ್ ಮಗ ನಮಗೆ ಅಂತೇಳಿ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಟ. ಮಕ್ಕಳಿಗೆ ಈಗಲಿಂದಲೇ ಕೆಲಸ ಕಲಿಸ್ಬೇಕು ಅಂತ ನಮ್ಮ ಕಸಿನ್ನು ಅವನ ಕೈಲಿ ಕಾಫಿ ಮಾಡಿಸಿದ್ಲು. ಅವ್ನು ಮಾಡ್ತಾನಂತೆ ಪ್ರತಿನಿತ್ಯ. ಇವಳಿಗೇನಾದರೂ ತಲೆನೋವು ಬಂದಿದ್ರೆ ಕಾಫಿ ಮಾಡಿಕೊಡಪ್ಪ ಅಂದರೆ ಕಾಫಿ ಮಾಡಿಕೊಡ್ತಾನೆ ಅಂತ ಹೇಳ್ತಾ ಇದ್ಲು. ನಾವೆಲ್ಲರೂ ಕೂಡ ಕುತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡಿದ್ವಿ. ಇದು ಇನ್ನೂ 3 ದಿನ ಮುಂದುವರಿಯುತ್ತೆ. ಸ್ನ್ಯಾಕ್ಸ್ಗೆ ಅಂತ ಕಾಫಿ ಕುಡಿದ್ಮೇಲೆ ಫ್ರೆಂಚ್ ಫ್ರೈನ ರೆಡಿ ಮಾಡಿದ್ದು ಎಲ್ಲ ಸೇರಿಕೊಂಡು ಬಿಸಿ ಬಿಸಿ ಫ್ರೆಂಚ್ ಫ್ರೈನ ತಿಂದ್ಕೊಂಡು ಮಾತುಕತೆ ಹರಟೆ ಶುರುವಾಯಿತು. ಏನು ಮಾತಾಡಿರ್ತೀವಿ ಅಂತ ನಮಗೆ ನೆನಪು ಮಾಡಿಕೊಂಡ್ರೆ ಒಂದು ಕೂಡ ನೆನಪು ಬರೋದಿಲ್ಲ. ಆ ಥರದ ಮಾತುಗಳನ್ನ ಆಡಿರ್ತೀವಿ ಅಷ್ಟೇ. ಅವರು ಹೇಗಿರೋದು ಅಂದರೆ ಡ್ರೆಸ್ಸಿನ ಬಗ್ಗೆ, ಮೇಕಪ್ ಬಗ್ಗೆ, ಈ ರೀತಿಯಾಗಿ ನಾವು ಮಾತಾಡೋದು ಟೈಮ್ ಹೋಗೋದೇ ಗೊತ್ತಾಗಲ್ಲ. ರಾತ್ರಿ ಊಟಕ್ಕೆ ಬರದ ರೊಟ್ಟಿ ಅಥವಾ ಬಳಿಯೋ ರೊಟ್ಟಿ ಅಂತೀವಲ್ಲ, ಇದನ್ನು ನಾನು ಮಾಡೋದಿಲ್ಲ, ನನಗೆ ಸ್ವಲ್ಪ ಬರೋದಿಲ್ಲ, ನಮ್ಮ ಅಕ್ಕ ಅವ್ರು ಮಾಡ್ತಾರೆ. ಆದರೆ ನಮ್ಮ ಕಸಿನಲ್ಲಿ ಇಬ್ಬರಿಗೆ ಮಾತ್ರ, ಈ ಗೋಸ್ಟ್ ಮಾಡ್ತಾ ಇರ್ತಕ್ಕಂಥ ಕಸಿನ್ಗೂ ಕೂಡ ಬರುತ್ತೆ, ಇನ್ನೊಬ್ಬರು ಬೆಂಗಳೂರು ಕಸಿನ್ಗೆ ಬರುತ್ತೆ. ಇನ್ನು ಉಳಿದಿರ್ತಕ್ಕಂಥವ್ರಿಗೆ ಈ ಬಳಿಯೋ ರೊಟ್ಟಿ ಬರೋದಿಲ್ಲ. ಅದಕ್ಕೋಸ್ಕರ ಇವತ್ತು ಅದನ್ನೇ ಮಾಡು, ನಾವು ಕೂಡ ಇದನ್ನು ಟೇಸ್ಟ್ ಮಾಡಿಲ್ಲ ಅಂತ ಹೇಳಿ ನಮ್ಮ ಕಸಿನ್ ಹತ್ರ ಬಳಿಯೋ ರೊಟ್ಟಿನ ಮಾಡಿಸ್ಕೊಂಡು ಸಂಜೆ ಊಟನ ಮುಗಿಸ್ತಾ ಇದ್ದೀವಿ. ಬಳಿಯೋ ರೊಟ್ಟಿ ಜೊತೆ ಕಡಲೆ ಬೀಜದ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಎಲ್ಲ ತಿಂದಿದ್ವಲ್ಲ, ಇನ್ನು ಹೆವಿ ಊಟ ಮುದ್ದೆ ಅದೆಲ್ಲ ಬೇಡ ಅಂತ ಹೇಳಿ ಬಳಿಯೋ ರೊಟ್ಟಿನ ಮಾಡ್ತಾಯಿದ್ದೀವಿ. ತುಂಬ ಟೇಸ್ಟ್ ಚೆನ್ನಾಗಿತ್ತು. ಮಧ್ಯಾಹ್ನ ಮಶಪ್ ಕೂಡ ಇರುತ್ತಲ್ಲ, ಅದ್ರ ಜೊತೆನೂ ಕೂಡ ಇದು ಚೆನ್ನಾಗಿರುತ್ತೆ. ನೋಡಿ ಅವ್ರು ಎಷ್ಟು ಈಸಿಯಾಗಿ ಅದನ್ನು ಬಳಿತಾ ಇದ್ದಾರೆ. ಬರೆಯೋದು ಬಳಿಯೋದು ಎರಡೂ ಕೂಡ ಕರೀತಾರೆ ಇದರಲ್ಲಿ. ನಾನು ಕೂಡ ಇದನ್ನು ಟ್ರೈ ಮಾಡ್ಬೋದು. ನಮ್ಮ ಅಕ್ಕವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ನಾವು ಬರೀ ಬಡಿಯೋ ರೊಟ್ಟಿ ಮಾಡ್ತೀವಿ, ಈ ರೀತಿ ಬಳಿಯೋ ರೊಟ್ಟಿನ ಮಾಡೋದಿಲ್ಲ. ನಾನು ಕೂಡ ಮುಂದೆ ಟ್ರೈ ಮಾಡ್ತೀನಿ. ನೀವು ಯಾರಾದರೂ ಈ ರೀತಿ ಬಳಿಯೋ ರೊಟ್ಟಿನ ಮಾಡ್ತೀರಾ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಈಗ ರಾತ್ರಿ ಊಟದ ಕಥೆನೂ ಮುಗೀತು. ಮಾತಾಡ್ತಾ ಕೂತ್ಕೊಂಡು ನಾವು ಮಲಗಿದ್ದು ಊಟ ಮುಗಿಸಿದ ತಕ್ಷಣ ಏನು ಮಲಗಲಿಲ್ಲ. ಮಧ್ಯರಾತ್ರಿ 12 ಗಂಟೆ ಆಯಿತು. ಯಾಕಂತಂದರೆ ಮಾತುಕತೆ ಎಲ್ಲ ಅಷ್ಟಿರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮುಗಿಸಿದ್ವಿ. ಟೈಮು ಯಾವ ರೀತಿ ಹೋಗುತ್ತೆ ಅನ್ನೋದು ಇನ್ನೂ ಗೊತ್ತೇ ಆಗೋದಿಲ್ಲ. ನಾವು ಅಲ್ಲಿ ಹೊರಡಬೇಕಾದ್ರೆ ನೋಡೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ನಾವು ಎಲ್ಲೆಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತೀವಿ. ಅಂದರೆ ಖಂಡಿತವಾಗ್ಲೂ ಮನೆಗೆ ಬಂದ ತಕ್ಷಣ ಅಂದರೆ ಯಾವುದೇ ಇವ್ರದ್ದು ಅಂತಲೇ ಇಲ್ಲ, ಯಾವ ಕಸಿನ್ ಮೀಟ್ ಮನೆಗೆ ಹೋದರೂ ಕೂಡ ನಾವು ಅಂದ್ಕೊಂಡಿರ್ತಕ್ಕಂಥ ಪ್ಲ್ಯಾನು ಒಂದೂ ವರ್ಕೌಟ್ ಆಗೋಲ್ಲ. ಅಂದ್ಕೊಂಡಿರ್ತಕ್ಕಂಥ ಊಟ ತಿಂಡಿನೂ ಒಂದು ವರ್ಕೌಟ್ ಆಗೋಲ್ಲ. ಬೇರೆ ಬೇರೆ ತಿಂಡಿ ಊಟ ಆಗುತ್ತೆ, ಎಲ್ಲೂ ಹೋಗೋದು ಇಲ್ಲ, ಮನೇಲೇ ಮಾತಾಡ್ತೀವಿ. 12 ಗಂಟೆವರೆಗೂ ಈ ರೀತಿ ಭಾಷಣ ಬಿಟ್ಟು ಮಧ್ಯರಾತ್ರಿ 12 ಗಂಟೆಗೆ ನಾನು ವಿಡಿಯೋ ಕ್ಲೋಸ್ ಮಾಡ್ತೀನಿ. ಗುಡ್ ನೈಟ್ ಹೇಳಿ ಆಮೇಲೆ ಯಾರ ಮಲಗ್ರಿ ಬಿಡ್ರಿ ಅಂತ ಹೇಳಿದ್ದಕ್ಕೆ ನೋಡಿ ಇವಾಗ ಎಲ್ಲರೂ ಕೂಡ ಗುಡ್ ನೈಟ್ ಹೇಳಿ ಈ ರೀತಿ ಹೊತ್ಕೊಂಡು ಮಲಗಿದ್ವಿ. ಚಳಿ ತುಂಬ ಜಾಸ್ತಿ ಇತ್ತು. ನಮ್ಮೂರಲ್ಲೇ ಜಾಸ್ತಿ ಅಂತ ಅಂದ್ಕೊಂಡಿದ್ದೆ, ಅಲ್ಲೂ ಕೂಡ ಚಳಿ ಇತ್ತು. ಸದ್ಯಕ್ಕೆ ಇವತ್ತಿನ ಬ್ಲಾಗು ಇಲ್ಲಿಗೆ ಮುಗೀತು. ಇದು ಇನ್ನು ಮಾರನೇ ಬೆಳಿಗ್ಗೆ, ಅಂದರೆ ನಾವು ಹೋಗಿದ್ದು ಶುಕ್ರವಾರ, ಇದು ಶನಿವಾರ. ನಾವು ಎದ್ರದ್ದು ಸ್ವಲ್ಪ ಲೇಟ್ ಆಯಿತು. ಯಾಕಂತಂದರೆ ರಾತ್ರಿ ಎಲ್ಲ ಮಾತಾಡ್ತಾ ಕೂತಿರ್ತೇವೆ, ಬೆಳಗ್ಗೆ ಹೇಳೋದು ಆಬ್ವಿಯಸ್ಲಿ ಲೇಟ್ ಆದೇ ಆಗುತ್ತೆ. ಆದರೆ ಕಸಿನ್ ಮೀಟ್ನ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥ ಕಸಿನ್ ಲೇಟಾಗಿ ಹೇಳೋಂಗೆ ಇಲ್ಲ. ಯಾಕಂತಂದರೆ ಅವ್ರ ಮನೆ ಕೆಲಸ ಅವ್ರಿಗೆ ಗೊತ್ತಿರುತ್ತೆ, ಏನೇನು ಕೆಲಸ ಇರುತ್ತೆ ಅಂತೇಳಿ. ಅವರು ಕೂಡ ನಮ್ಮ ಥರನೇ ತುಂಬ ಗಿಡಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಟೆರೆಸಲ್ಲಿ ಕೂಡ ಇದೆ, ಈ ರೀತಿ ಮನೆ ಒಳಗಡೆ ಇದೆ, ಮನೆ ಆಚೆ ಇದೆ, ಗಿಡಗಳಿಗೆ ನೀರು ಹಾಕಬೇಕು, ಮನೆ ಬಾಗಿಲು ಸಾರಿಸ್ಬೇಕು. ಈ ರೀತಿ ಕೆಲಸ ಇದ್ದಾಗ ಪಾಪ ಅವ್ರು ಎಷ್ಟೇ ಲೇಟಾಗಿ ಮಲಗಿದ್ರು ಕೂಡ ಇದೊಂದು ಪನಿಷ್ಮೆಂಟ್ ಅಂತಲೇ ಹೇಳ್ಬೋದು ಹೋಸ್ಟ್ಗಳಿಗೆ. ಇನ್ನು ಉಳಿದಿದ್ದು ನಮಗೆ ಸ್ವಲ್ಪ ಲೇಟಾಗಿ ಎದ್ದರೂ ಕೂಡ ಆಗುತ್ತೆ. ಆದರೆ ಮನೆ ಓನರ್ ಇರ್ತಾರಲ್ಲ, ಅವ್ರು ಲೇಟಾಗಿ ಎದ್ದೇಳೋಂಗೆ ಇಲ್ಲ. ಅವ್ರು ಮಾಮೂಲಿ ಟೈಮ್ಗೆ ಎದ್ದೇಳಬೇಕು. ಮಕ್ಕಳೆಲ್ಲ ಇರ್ತಾರೆ, ಅವ್ರಿಗೆ ಏನು ಮಾಡಬೇಕೋ ಅದನ್ನು ಮಾಡಲೇಬೇಕು. ಅವ್ರಿಗೆ 3 ದಿನ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ನನ್ನ ಟೈಮ್ ಬಂದಾಗ ನನಗೂ ಕೂಡ ಹೀಗೆ ಆಗುತ್ತೆ, ಬೇರೆಯವ್ರಿಗೂ ಕೂಡ ಹಾಗೆ ಆಗುತ್ತೆ. 3 ದಿನ ಹೋಸ್ಟ್ಗಂತೂ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ. ನಮ್ಮ ನಾದಿನಿ ಮಕ್ಕಳ ಜೊತೆ ಆಟ ಆಡೋದಕ್ಕೆ ಅಂತ ಕೂತ್ಕೊಂಡ್ರು, ಅಂದರೆ ಚೌಕೋಬಾರನ. ಮಕ್ಕಳು ಕೂಡ ಒಳಗೆ ಮನೆ ಒಳಗಡೆ ಇದ್ದಾಗ ನಾವು ಮಾತಾಡ್ತಾ ಕೂತ್ಕೊಂಡ್ಬಿಟ್ರೆ ಅವರು ಮೊಬೈಲು ಲ್ಯಾಪ್ಟಾಪು ಈ ರೀತಿ ಬ್ಯುಸಿ ಆಗಿಬಿಡ್ತಾರೆ. ಒಂದು ಸ್ವಲ್ಪ ಹೊತ್ತು ಅವ್ರನ್ನೂ ಕೂಡ ಈ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡಿಸಿದ್ರೆ ಅವ್ರಿಗೂ ಕೂಡ ಮೈಂಡ್ ಫ್ರೆಶ್ ಅಪ್ ಆಗುತ್ತೆ. ಇನ್ನು ಬೆಳಗಿನ ಸಾಯಂಕಾಲ ತನಕ ಮೊಬೈಲ್ನೇ ಇಟ್ಕೊಂಡ್ರೆ ಅದು ಕೂಡ ಸರಿ ಹೋಗೋದಿಲ್ಲ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ 1 ಅವರು ಮಕ್ಕಳ ಜೊತೆ ನಮ್ಮ ನಾದಿನಿ ಚೌಕೋಬಾರನ ಆಡಿದ್ರು. ಅದಾದಮೇಲೆ ಒಬ್ಬರು ಮುಖ ತೊಳ್ಕೊತಾ ಇದ್ರು, ಒಬ್ಬೊಬ್ಬರು ಸ್ನಾನ ಮಾಡ್ತಿದ್ರು, ಒಬ್ಬೊಬ್ಬರು ಎಣ್ಣೆ ಹಚ್ಚಿಸ್ಕೊತಿದ್ರು. ಈ ರೀತಿಯಾಗಿ ಎಲ್ಲರೂ ಕೂಡ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಈ ರೀತಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡಾಗ ತಲೆಗೆ ಎಣ್ಣೆ ಹಚ್ಕೊಳೋದು, ಮಸಾಜ್ ಮಾಡೋದು, ಅಂದರೆ ಅವ್ರು ಯಾವ ರೀತಿ ಕೇರ್ ಮಾಡ್ಕೊತಾರೆ ತಮ್ಮ ಸ್ಕಿನ್ನನ್ನಾಗಲಿ ಹೇರ್ನಾಗಲಿ, ಇದೆಲ್ಲ ಮಾತುಕತೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾರಿಗೆಲ್ಲ ಕಸಿನ್ಸ್ಗಳಿದ್ದಾರೆ, ಈ ರೀತಿ ಕಸಿನ್ಸ್ಗಳೇನಾದರೂ ಇದ್ದರೆ ಸ್ವಂತ ಅಕ್ಕ ತಂಗಿದಿರೇ ಇರಬೇಕು, ಆ ಥರ
ಏನಿಲ್ಲ. ನಮಗೆ ಏನಾದರೂ ಅಕ್ಕ ತಂಗಿದಿರ ಮಕ್ಕಳಿದ್ರೂ ಕೂಡ ನಾವೊಂದು ಗ್ರೂಪ್ನ ಮಾಡಿಕೊಂಡು ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದರಿಂದ ನಾನು ಯಾರೂ ಕೂಡ ಯಾವ ಟೈಮ್ನ ಕೂಡ ಮಿಸ್ ಮಾಡ್ಕೊಬೇಡಿ, ಆದಷ್ಟು ಈ ಸಣ್ಣ ಸಣ್ಣ ಖುಷಿಗಳನ್ನೂ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇರ್ತೀನಲ್ಲ, ಅದರಲ್ಲಿ ಇದು ಕೂಡ ಒಂದೊಂದು 3 ತಿಂಗಳಿಗೆ ಒಂದು ಸಲ ಎಲ್ಲರೂ ಒಟ್ಟಿಗೆ ಸೇರ್ಬೋದು. ಅದೊಂದು ಟೈಮ್ ಸ್ಪೆಂಡ್ ಮಾಡಿದಾಗುತ್ತೆ, ವಿಷಯಗಳನ್ನ ತಿಳ್ಕೊಂಡಂಗೆ ಆಗುತ್ತೆ, ಎಂಜಾಯ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಫೈನಲ್ ಆಗಿ ತಿಂಡಿ ರೆಡಿ ಆಯಿತು. ಪನ್ನೀರ್ ಮಟರ್ ಮಸಾಲ ಜೊತೆ ಪೂರಿ ಜೊತೆ ಪನ್ನೀರ್ ಮಟರ್ ಮಸಾಲ ತಿಂಡಿ ಎಲ್ಲ ತಿಂದಮೇಲೆ ನಮ್ಮ ಕಸಿನ್ ನಮಗೋಸ್ಕರ ಮಾಡಿರ್ತಕ್ಕಂಥ ಬ್ರೋಕ್ಲಿ, ನಾನು ನಿನ್ನೆ ಇನ್ಸ್ಟಾಗ್ರಾಮಲ್ಲೇ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ನಾವು ಬರ್ತೀವಿ ಅಂತಲೇ ಬ್ರೋಕ್ಲಿ ರೆಡಿ ಮಾಡಿದರು. ಐಸ್ ಕ್ರೀಮ್ ಹೊರಗಡೆಯಿಂದ ತಂದು ಅಮೂಲ್ದು ಬ್ರೋಕ್ಲಿ ನಾನು ರೆಡಿ ಮಾಡಿರ್ತೀನಿ, ಚೆನ್ನಾಗಿರುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ನನಗೂ ಕೂಡ ಸ್ವಲ್ಪ ಐಸ್ ಕ್ರೀಮು ಆ ಥರದ್ದೆಲ್ಲ ಇಷ್ಟ ಆಗೋದು ಕಡಿಮೆ, ಈ ಟೇಸ್ಟು ನನಗಿಷ್ಟ ಆಯಿತು. ತಿಂಡಿ ಎಲ್ಲ ತಿಂದಮೇಲೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ಇದನ್ನು ಕೂಡ ತಿಂದ್ವಿ. ಮನೆ ಒಳಗಡೆನೇ ಸೇರಿಕೊಂಡು ಹೊಟ್ಟೆ ಹಸಿವಾದಾಗೆಲ್ಲ ತಿಂತಾ ಇರೋದು, ಮಾತಾಡ್ತಾ ಇರೋದು, ಇದೇ ಆಗುತ್ತೆ. 3 ದಿನ ನಾವು ಎಲ್ಲೆಲ್ಲೋ ಹೋಗೋಣ ಅಂತ ಅಂದ್ಕೊಂಡಿರ್ತೀವಲ್ಲ, ಮನೆ ಬಿಟ್ಟು ಆಚೆ ಹೋಗೋದಕ್ಕೆ ಆಗೋದಿಲ್ಲ. ಯಾಕಂತಂದರೆ ಮಾತುಕತೆನೇ ಅದೇ ಇರುತ್ತೆ, ಯಾರಪ್ಪ ರೆಡಿ ಆಗೋರು, ಯಾರಪ್ಪ ಈಗ ಹೊರಡೋರು, ಆ ರೀತಿ ಮೂಡಲ್ಲಿರ್ತೀವಿ. ಅದರಿಂದ ಕಳೆದ ಬಾರಿ ನಮ್ಮ ಕಸಿನ್ ಮನೇಲಿ ಸೇರಿಕೊಂಡಾಗ ನಾವು ಬಿಸ್ನೆಸ್ ಗೇಮ್ನ ಆಡಿದ್ದು, ಈಗ ಇಲ್ಲಿ ಊನೋನ ಆಡೋಣ ಅಂತ ಕೂತ್ಕೊಂಡ್ವಿ. ಇದೆಲ್ಲ ಹೊಸ ಕಲಿಕೆ, ನಾವು ಕೂಡ ಕಲಿತು ಆಡಿದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಯಿಲ್ಲ. ಮಧ್ಯಾಹ್ನ 3 ಗಂಟೆ ಆಗಿದೆ. ಆಗ ನಾವು ಬಿಸಿ ಮುದ್ದೆ ಹಸೆ ಗೊಜ್ಜನ್ನು ಮಾಡಿ ಊಟನ ಮುಗಿಸಿದ್ವಿ. ಯಾಕಂತಂದರೆ ಬೇಗ ಊಟ ಮಾಡಿ ಇಲ್ಲಿ ನಮ್ಮ ಕಸಿನ್ ಮನೆಗೆ ಹತ್ರದಲ್ಲೇ ಕೋಣನಕುಂಟೆಯಲ್ಲಿ ಇಸ್ಕಾನ್ ಟೆಂಪಲ್ ಇದೆ. ಅಂದರೆ ದೊಡ್ಡ ಇಸ್ಕಾನ್ ಟೆಂಪಲ್ ಅಲ್ಲ, ಸ್ವಲ್ಪ ಚಿಕ್ಕದಾಗಿದೆ. ಇದು ಕೂಡ ಇಸ್ಕಾನ್ ಟೆಂಪಲ್ಲೇ. ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಬೇಗ ಊಟ ಮುಗಿಸಿದ್ವಿ. ಮನೆ ಒಳಗಡೆ ಸೇರಿಕೊಂಡ್ರೆ ಹೊರಡೋದೇ ಇಲ್ಲ ಅಂತ ಹೇಳಿ ಊಟ ಮುಗಿಸಿದ ಮೇಲೆ ಒಂದು ಅರ್ಧ ಗಂಟೆ ಮತ್ತೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಯಾಕಂತಂದರೆ ಸಂಜೆ 6 ಗಂಟೆಗೆ ಹೋಗೋಣ, ಈಗ 4 ಗಂಟೆ ಆಗಿದೆ, ಸ್ವಲ್ಪ ಬಿಸಿಲು ಕೂಡ ಇದೆ, ಸಂಜೆ ಹೋದರೆ ಚೆನ್ನಾಗಿರುತ್ತೆ ಅಂತಂದರು ನಮ್ಮ ಕಸಿನ್ನು. ಅದಕ್ಕೋಸ್ಕರ ಈ ಹಸೆಗೊಜ್ಜು ಸಾಂಬಾರನ್ನ ಯಾರೆಲ್ಲ ಮಾಡ್ತೀರಾ, ಈ ಸಾಂಬಾರನ್ನ ಅಲ್ಲಿ ಮಾಡಿದ್ದು ನಾನೇ. ಅಂದರೆ ನಮ್ಮ ಹಳ್ಳಿ ಕಡೆ ಸಾಂಬಾರನ್ನ ಕೇಳಿದ್ರು ಬೇಗ ಆಗೋವಂಥದ್ದು. ಅದಕ್ಕೋಸ್ಕರ ನಾನು ಹಸಿಗೊಜ್ಜನ್ನ ರೆಡಿ ಮಾಡಿದೆ. ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟರು. ನೀವು ಯಾರಾದರೂ ಟ್ರೈ ಮಾಡಿದರೆ ಶೇರ್ ಮಾಡ್ಕೊಳ್ಳಿ ನನ್ನ ಹತ್ರ, ನಾನು ಕೂಡ ಬೇಕಿದ್ದರೆ ನಾನು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಎಲ್ಲರೂ ಊಟ ಮಾಡಿ ಒಂದು ಅರ್ಧ ಗಂಟೆ ಮಾತಾಡ್ತಾ ಕೂತ್ಕೊಂಡು 6 ಗಂಟೆ ಟೈಮ್ಗೆ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತೇಳಿ ರೆಡಿ ಆದ್ವಿ. ಇಸ್ಕಾನ್ ಟೆಂಪಲಲ್ಲಿ ಕಂಪಲ್ಸರಿ ಇರುತ್ತೆ ವೇಲು ಚೂಡಿದಾರ್ ಅಂತೇಳಿ ನಾವು ರೆಡಿ ಆದ್ವಿ. ವೇಲೇನು ಅಷ್ಟು ಕಂಪಲ್ಸರಿ ಕೇಳ್ತಾ ಇರಲಿಲ್ಲ, ಯಾಕಂತಂದರೆ ಅಲ್ಲಿ ಜೀನ್ಸ್ ಹಾಕ್ಕೊಂಡಿರ್ತಕ್ಕಂಥವ್ರು ಬಂದಿದ್ದರು. ಆದ್ದರಿಂದ ನಮಗೆ ವೇಲ್ ಬೇಕಿತ್ತೇನೋ ಅಂತ ನಾವೆಲ್ಲರೂ ಕೂಡ ಕಂಪಲ್ಸರಿ ವೇಲ್ಗಳನ್ನ ಹಾಕ್ಕೊಂಡು ಈ ರೀತಿ ಕುರ್ತೀಸ್ನ ಹಾಕ್ಕೊಂಡು ಎಲ್ಲ ರೆಡಿ ಆದ್ವಿ. ಎಲ್ಲರೂ ಒಟ್ಟಿಗೆ ಹೊರಟು ಹೋಗಬೇಕಾದ್ರೆ ನಾವು ಆಟೋ ಮಾಡೋಣ, ಕ್ಯಾಬ್ ಮಾಡೋಣ, ಈ ರೀತಿ ಮಾತಾಡಬೇಕಾದ್ರೆ ನಮ್ಮ ಕಸಿನ್ ಒಬ್ಬರಿಗೆ ಕಾರ್ ಡ್ರೈವಿಂಗ್ ಬರುತ್ತೆ. ಅವರು ದಾವಣಗೆರೆಯವರಿಗೆ ಕಾರು ಅಂದರೆ ಡ್ರೈವಿಂಗ್ ಬರುತ್ತೆ, ಆದರೆ ಬೇರೆಯವ್ರ ಕಾರು ಹೇಗೋ ಅಂತ ಅವ್ರು ಸ್ವಲ್ಪ ಹಿಂಜಕ್ತಾಯಿದ್ರು. ಅಂದರೆ ಡ್ರೈವಿಂಗ್ ಎಲ್ಲ ಯಾವ್ಯಾವ ರೀತಿ ಇರುತ್ತೋ, ಕಾರ್ ಸ್ವಲ್ಪ ಚೇಂಜಸ್ ಎಲ್ಲ ಇರುತ್ತಲ್ಲ, ಡ್ರೈವ್ ಮಾಡೋಕ್ಕೆ ಕಷ್ಟ ಆಗುತ್ತೇನೋ ಅಂತ. ಇಲ್ಲ ಅಂತ ಹೇಳಿ ನಾವೆಲ್ಲ ಧೈರ್ಯ ತುಂಬಿಕೊಂಡು ಫೈನಲ್ಲಾಗಿ ಅವರು ಡ್ರೈವಿಂಗಲ್ಲೇ ಹೋಗೋದು ಅಂತ ಫಿಕ್ಸ್ ಆಗಿ ಎಲ್ಲರೂ ಕೂಡ ಹೊರಟ್ವಿ. ದೇವಸ್ಥಾನ ತುಂಬ ಚೆನ್ನಾಗಿತ್ತು, ಆದರೆ ಸಂಜೆ ಟೈಮ್ ಆಗಿದ್ದರಿಂದ ಚಳಿ ಜಾಸ್ತಿ ಇತ್ತು. ಯಾಕಂತಂದರೆ ಅದು ಸ್ವಲ್ಪ ಹೈಟಲ್ಲಿ ಕೂಡ ಇದೆ. ಈಗಿನ್ನು ಚಳಿಗಾಲ ಅಲ್ವಾ, ನಾವೆಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಟ್ವಿ, ಅದೇನೇ ಆಗಲಿ ಅಂತ. ವ್ಯೂ ಎಲ್ಲ ಅದ್ಭುತವಾಗಿತ್ತು. ಎಲ್ಲರೂ ಒಟ್ಟಿಗೆ ಹೋಗಿ ಅಲ್ಲಿ ಏನೇನೆಲ್ಲ ಇತ್ತು ಅಂದರೆ, ದೇವಸ್ಥಾನದೊಳಗಡೆ ವಿಡಿಯೋ ಅಲೋ ಇರುತ್ತೋ ಇರಲ್ವೋ, ಎಲ್ಲ ದೇವಸ್ಥಾನದಲ್ಲೂ ಕೂಡ ಸ್ವಲ್ಪ ವಿಡಿಯೋಗಳನ್ನ ತೆಗಿಯೋದಕ್ಕೆ ಪರ್ಮಿಷನ್ ತೊಗೊಬೇಕಾಗುತ್ತೆ. ಪರ್ಮಿಷನ್ ಇರೋದಿಲ್ಲ. ನೋಡೋಣ ಅಂತೇಳಿ ನಾನು ರೆಡಿಯಾಗಿ ಹೊರಟೆ. ಅಲ್ಲಿ ಹೋದ್ಮೇಲೆ ಅದೇನಾಗುತ್ತೋ ಆಗಲಿ, ಏನಾದರೂ ಪರ್ಮಿಷನ್ ಇಲ್ಲ ಅಂದರೆ ಬೇಡ, ಅಲ್ಲಿ ಹತ್ರಕ್ಕನ ಹೋಗ್ತೀನಲ್ಲ, ಏನೇನಾಗುತ್ತೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಣ ಅಂತ. ನಿಮಗೆಲ್ಲ ನನ್ನ ಕಸಿನ್ಸ್ಗಳು ಗೊತ್ತು ಅಂತ ಅನಿಸುತ್ತೆ. ಅಂದರೆ ನಮ್ಮ ಮನೆಯವರ ದೊಡ್ಡಮ್ಮನ ಮಗಳು, ಹಾಗೆ ಮಾಮನ ಮಕ್ಕಳು 2, ಚಿಕ್ಕಮ್ಮನ ಮಗಳು 2, ನಾನು ನನ್ನ ನಾದಿನಿ, ಇಷ್ಟು ಜನ ಕಸಿನ್ ಗ್ರೂಪಲ್ಲಿ ಇರೋದು. ಈಗ ಫೈನಲಾಗಿ ಎಲ್ಲರೂ ಹೊರಡ್ತಾ ಇದ್ದೀವಿ. ನಾವಿದ್ದಿದ್ದು ವಾಜರಳ್ಳಿಗೆ ಹತ್ರ ಕೋಣನಕುಂಟೆ, ಅಲ್ಲೇ ದೇವಸ್ಥಾನ ಇರೋದು. ಅಲ್ಲಿಗೊಂದು 2 ಕಿಲೋಮೀಟ್ರ್ ಆಗುತ್ತೆ ಎಲ್ಲ ಹೋಗೋದು ಅಂತ ಹೇಳಿ ಫೈನಲಾಗಿ ಕಾರ್ ಡ್ರೈವಿಂಗಲ್ಲಿ ಹೊರಡ್ತಾ ಇದ್ದೀವಿ. ಕಾರ್ ಡ್ರೈವಿಂಗ್ ಮಾಡ್ತಾ ಮಾಡಿದ ತಮಾಷೆ ಅಂತೂ ತುಂಬ ಜಾಸ್ತಿ ಇತ್ತು. ನಾವು ಮಾತಾಡಿದ್ದೊಂದು ಕೂಡ ನೆನಪು ಬರಲ್ಲ. ಯಾವುದೇ ಒಂದು ಮಾತಿಗೂ ಕಾಮಿಡಿ, ಏನೇ ಆಗಲಿ ಅದಕ್ಕೆ ಮಾತು. ಅಷ್ಟು ಹೊತ್ತು ಮಾತಾಡಿವು. ಒಂದು ವಿಷಯ ಸಿಕ್ಬಿಟ್ರೆ ಸಾಕು. ಕಾರ್ಗೆ ಸ್ವಲ್ಪ ನಾವು ಜಾಸ್ತಿ ಜನ, ಟೋಟಲಾಗಿ 7 ಜನ, ಮಕ್ಕಳಿಬ್ಬರು ಇದ್ದಿದ್ದರಿಂದ ಕಾರಿಗೆ ಜಾಸ್ತಿ ಜನ ಹಾಕ್ತೀವಿ ಅಂತ ಹೇಳಿ ಗಾಡೀಲಿ 2 ಬಂದರು. ಇನ್ನು ಉಳಿದಿರ್ತಕ್ಕಂಥವ್ರು ಕಾರಲ್ಲಿ ಹೊರಟ್ವಿ. ನಮ್ಮ ಕಸಿನು ತುಂಬ ಚೆನ್ನಾಗಿ ಡ್ರೈವ್ ಮಾಡ್ತಾರೆ. ಇವರು ಡ್ರೈವಿಂಗ್ನ ನಾವು ದಾವಣಗೆರೆಯಲ್ಲಿ ನೋಡಿದ್ವಿ, ಅದರಿಂದ ಭಯ ಏನಿರಲಿಲ್ಲ.
ಇರಲಿಲ್ಲ. ಅವ್ರಿಗೆ ರೂಟ್ ತೋರಿಸೋದಕ್ಕೆ ಅಂತೇಳಿ ನಮ್ಮ ಕಸಿನ್ನು ಗಾಡೀಲಿ ಮುಂದೆ ಹೋಗ್ತಾ ಇದ್ದಾರೆ, ಅವ್ರ ಹಿಂದೆನೇ ನಾವು ಹೋದ್ವಿ. ನಾವು ಹೋದಾಗ ದೇವಸ್ಥಾನದ ವ್ಯೂ ಅಂತೂ ಸಂಜೆ 6:30 ಆಗಿದ್ದರಿಂದ ತುಂಬ ಚೆನ್ನಾಗಿತ್ತು. ನಾವು ತಲುಪಿದ್ವಿ ನೋಡಿ. ಇದೇ ದೇವಸ್ಥಾನ. ನಿಮಗೆ ಯಾರೆಲ್ಲ ಈ ಟೆಂಪಲ್ಗೆ ಹೋಗಿದ್ದೀರಾ ನನಗೆ ಗೊತ್ತಿಲ್ಲ. ನಾನು ಹೋಗಿದ್ದು ಇದು 2ನೇ ಸಲ. ನಾವು ಇದೇ ಮನೆ ಗೃಹ ಪ್ರವೇಶಕ್ಕೆ ಬಂದಾಗ ಒಂದು ಸಲ ಹೋಗಿದ್ದೆ, ಈಗ ಹೋಗ್ತಾ ಇರೋದು 2ನೇ ಸಲ. ಅಲ್ಲೇ ಹೋಗ್ತಾ ಇದ್ದಾರೆ ನಮ್ಮ ಕಸಿನ್ನು. ನಮಗೆ ರೋಡ್ ಬೆಂಗಳೂರಲ್ಲಿ ಏನಂತಂದರೆ ರೋಡ್ ಮಿಸ್ ಆದರೆ ಇನ್ನೊಂದು ಗಂಟೆ ಆಗುತ್ತೆ ನಾವು ಆ ರೋಡಿಗೆ ಬರಬೇಕು ಅಂತಂದರೆ. ಎಷ್ಟು ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು ಅಂತಂದರೆ ತುಂಬ ಕೇರ್ಫುಲ್ಲಾಗಿ. ಕಾರ್ ಡ್ರೈವಿಂಗ್ ಬರೋದಕ್ಕಿಂತ ಮುಖ್ಯವಾದ್ದು ರೋಡ್ ಗೊತ್ತಿರಬೇಕು. ಸ್ವಲ್ಪ ನಾವು ತಡ್ರಶಾಡಿದ್ರು ಏನು ಬೇಕಾದರೂ ಆಗ್ಬೋದು, ಹಿಂದೆ ವೆಹಿಕಲ್ಗಳು ಬರ್ತವೆ. ಅದರಿಂದ ರೂಟ್ ಮಿಸ್ ಆಗಬಾರ್ದು ಅಂತ ನಮ್ಮ ಕಸಿನ್ ನೀಟಾಗಿ ಮುಂದೆ ಕರ್ಕೊಂಬಂದ್ಲು. ಫೈನಲ್ಲಾಗಿ ನಾವಿವಾಗ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದು ಕಾರ್ ಪಾರ್ಕ್ ಮಾಡಿ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಹೋದಾಗಲೇ ನನಗೆ ಗೊತ್ತಾಗಿದ್ದು ಇಲ್ಲಿ ವಿಡಿಯೋ ಅಲೋ ಇಲ್ಲ ಮೇನ್ ದೇವ್ರನ್ನ ತೋರಿಸೋದಕ್ಕೆ ಅಂತ. ಆದರೂ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಯಾಮಾರಿಸಿ ಒಳಗಡೆ ಹೋಗೋದನ್ನು ಮಾತ್ರ ತೊಗೊಂಡೆ. ಒಳಗಡೆ ಹೋಗಿ ಪ್ರಸಾದದ್ದು ಎಲ್ಲ ತೊಗೊಬೋದಿತ್ತು, ಆದರೆ ಮೇನ್ ವೆಂಕಟರಮಣ ಸ್ವಾಮಿಯ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಯಾಕಂತಂದರೆ ಅಲ್ಲಿನೇ ವಿಡಿಯೋ ಕ್ಯಾಪ್ಚರ್ ಅಲೋ ಇಲ್ದಲೇ ಇರ್ತಕ್ಕಂಥದ್ದು. ಈಚೆ ವ್ಯೂ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ದೊಡ್ಡ ದೇವಸ್ಥಾನ ಅಂತ. ಯಾರಾದರೂ ಬೆಂಗಳೂರಲ್ಲಿದ್ದು ಈ ದೇವಸ್ಥಾನ ನೋಡಿಲ್ಲ ಅಂತ ಇದ್ದರೆ ಒಂದು ಸಲ ಹೋಗಿ ನೋಡ್ಕೊಂಬನ್ನಿ. ಕೋಟೆಯಲ್ಲಿ ಇರ್ತಕ್ಕಂಥ ಇಸ್ಕಾನ್ ಟೆಂಪಲ್. ನಾನು ನೋಡಿದ್ದು 2ನೇ ಸಲ. ದೇವರಂತೂ ತುಂಬ ಚೆನ್ನಾಗಿದೆ, ತುಂಬ ಪೀಸ್ ಆಗಿದೆ. ಅಂದರೆ ಧ್ಯಾನ ಮಾಡೋದಕ್ಕೆ, ಮಂತ್ರ ಹೇಳ್ತಾ ಜಪ ಮಾಡೋದಕ್ಕೆ ಈ ಜಾಗ ಹೇಳಿ ಮಾಡಿಸ್ದಂಗಿದೆ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲರೂ ಕೂಡ ಒಳಗೆ ಹೋಗಬೇಕಾದ್ರೆ ಏನು ತೊಂದರೆ ಇರಲಿಲ್ಲ. ದೇವಸ್ಥಾನ ಮೇಯ್ನ್ ದೇವ್ರ ಹತ್ರ ಮಾತ್ರ ವಿಡಿಯೋ ಕ್ಯಾಪ್ಚರ್ ಇಲ್ಲ. ತುಂಬ ದೊಡ್ಡ ದೇವಸ್ಥಾನ. ನಾವಂತೂ ಸುತ್ತಾಕಿ ಎಲ್ಲಿಗೆ ಬಂದ್ವಿ ಅಂತ ಗೊತ್ತಾಗ್ತಲೇ ಇರಲಿಲ್ಲ. ಅಷ್ಟು ದೊಡ್ಡ ದೇವಸ್ಥಾನ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದಕ್ಕೆ ಎಷ್ಟು ಕೆಲಸ, ಎಷ್ಟು ಜನ ಮಾಡಿದ್ದಾರೆ ಅನ್ನೋದನ್ನೇ ನಾವು ಯೋಚನೆ ಮಾಡ್ತಾಯಿದ್ವಿ. ಒಂದೊಂದು ದೇವಸ್ಥಾನಗಳನ್ನ ಅದೆಷ್ಟು ಜನ ಕೆಲಸ ಮಾಡಿ ಎಷ್ಟು ವರ್ಷ ಕಟ್ಟಿದ್ದಾರೋ ಇದೆಲ್ಲ ಐಡಿಯಾ ಮಾಡಿ ಅಂತಲೇ ಅನಿಸುತ್ತೆ. ಯಾಕಂತಂದರೆ ಇದರಿಂದ ತುಂಬ ಜನ ಪರಿಶ್ರಮ ಇದೆ ಅಂತ ನನಗನ್ನಿಸ್ತು. ಸಿಂಗಾಪುರ್ ಥರನೇ ಕಾಣಿಸ್ತಾ ಇತ್ತು ಅಲ್ಲಿರ್ತಕ್ಕಂಥ ವ್ಯೂ. ನೀವು ಆಚೆ ಲೈಟಿಂಗ್ಸು ಅದನ್ನೆಲ್ಲ ನೋಡಿದ್ರೆ ಮಿನಿ ಸಿಂಗಾಪುರ್ ಏನೋ ಇದು ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಬೆಂಗಳೂರು ನೋಡಿ ಯಾವ ಥರ ಕಾಣಿಸ್ತಾ ಇದೆ, ಸಖತ್ತಾಗಿತ್ತು ಆ ವ್ಯೂ ಅಂತೂ. ನಾವು ಆಚೆಯಿಂದ ಇದೊಂದು ವ್ಯೂ ಫೋಟೋ ತಗೊಂಡು, ಅಂದರೆ ಸ್ವಲ್ಪ ನಾನು ವಿಡಿಯೋ ಮಾಡಿಕೊಂಡು ಒಳಗಡೆ ಹೋದೆ. ಎಲ್ಲೇ ಹೋದರೂ ಕೂಡ ನಾನು ನೋಡೋದಕ್ಕಿಂತ ಹೆಚ್ಚಾಗಿ ವಿಡಿಯೋ ಮಾಡೋದೇ ಇರುತ್ತೆ. ನಾನು ಜಾಸ್ತಿ ಮೊಬೈಲಲ್ಲೇ ನೋಡಿರ್ತೀನಿ. ಈಗ ನಾವು ದೇವಸ್ಥಾನದ ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಿ ಒಳಗಡೆ ಹೋದ್ಮೇಲೆ ನಾನು ವಿಡಿಯೋನ ತೊಗೊಳಕ್ಕಾಗಲಿಲ್ಲ. ಅದನ್ನು ಕೂಡ ಅವ್ರಿಗೆ ಕಾಣಿಸ್ತಲೇ ಇರೋ ರೀತಿ ಮರೆಯಲ್ಲೇ ಮೊಬೈಲ್ನ ಹಿಡ್ಕೊಂಡು ಹೋಗ್ತಾ ಇದ್ದೆ. ಯಾರಾದರೂ ಕೇಳಿದ್ರೆ ಅಂತ ಭಯ ಆಗ್ತಾಯಿತ್ತು. ಆದರೆ ಇಲ್ಲಿ ಸಂಗೀತ ನಡೀತಾ ಇತ್ತು, ದೇವ್ರದ್ದು ನಾಮ ಹೇಳ್ತಾಯಿದ್ರು, ಭಜನೆ ಮಾಡ್ತಾಯಿದ್ರು. ಇದೊಂದು ವ್ಯೂನ ಎಲ್ಲರೂ ಕೂಡ ನಾನು ನೋಡಿದೆ, ಫೋಟೋ ತಕ್ಕಂತಾಯಿದ್ರು, ವಿಡಿಯೋನ ಇಲ್ಲಿ ತೆಗಿಬೋದು ಅಂತ ಅನಿಸಿ ಇದೊಂದು ವ್ಯೂನ ತೊಗೊಂಡು ದೇವಸ್ಥಾನದಿಂದ ಆಚೆ ಬಂದಮೇಲೆ ಗೋಪುರನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ದೇವಸ್ಥಾನದ ಗೋಪುರ ಹಾಗೆ ಹೊರಾಂಗಣದಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಮೇನ್ ಡೋರ್ನ ನಾನು ನಿಮ್ಮ ಜೊತೆ ತೋರ್ಸೋಕ್ಕಾಗಿಲ್ಲ, ಆದ್ದರಿಂದ ನಿಮಗೆ ಸಾರಿ ಕೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಓಡಾಡ್ತಾ ಟೈಮ್ ಯಾವ ರೀತಿ ಹೋಯಿತು ಅಂತಂದರೆ, ನಮ್ಮ ಕಸಿನ್ನು ಬನ್ನಿ ಅದಕ್ಕೆ ನೀವು ಹೋಗಿ ನಾನು ವಿಡಿಯೋ ಮಾಡ್ತೀನಿ ಅಂತ ನನ್ನಿಂದ ಮೊಬೈಲ್ ಇಸ್ಕೊಂಡು ಇಲ್ಲಿಂದ ಅವ್ರು ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ರು. ಈ ದೇವಸ್ಥಾನದೊಳಗಡೆ ಮೇಯ್ನ್ ದೇವರು ಒಂದಾದರೆ ತುಂಬ ದೇವ್ರುಗಳಿವೆ. ಅದ್ರ ಬಗ್ಗೆ ಕಥೆಗಳನ್ನು ಕೂಡ ಬೋರ್ಡಲ್ಲಿ ಬರೆದಿದ್ದಾರೆ. 1-2 ಅಲ್ಲ, ನನಗೆ ಅವ್ರ ಹೆಸರುಗಳೇ ಬರ್ತಾ ಇಲ್ಲ. ಅಷ್ಟು ದೇವಸ್ಥಾನಗಳಿವೆ ಚಿಕ್ಕದಾಗಿ. ಎಲ್ಲ ನೋಡಿಕೊಂಡು ಆಚೆ ಬಂದ್ವಿ. ಆಚೆ ಬಂದು ನೋಡಿ, ಇಲ್ಲಿ ತಿರುಪತಿ ವೆಂಕಟರಮಣ ಸ್ವಾಮಿ ಫೋಟೋನು ಕೂಡ ಆ ಗೋಪುರದಲ್ಲಿ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ. ನನ್ನ ನಾದಿನಿ ಅದನ್ನು ಕೂಡ ಝೂಮ್ ಹಾಕಿ ಒಂದು ವಿಡಿಯೋ ಮಾಡಿದ್ರು. ಅದೊಂದು ಕ್ಲಿಪ್ನು ಕೂಡ ನಿಮ್ಮ ಜೊತೆ ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಎಲ್ಲರೂ ಕೂಡ ಒಂದು ನಿಮಿಷ ದೇವಸ್ಥಾನದೊಳಗಡೆ ಕೂತ್ಕೊಂಡಿದ್ದು ಹೋಗಬೇಕು ಪೀಸ್ಫುಲ್ ಈ ವಾತಾವರಣದಲ್ಲಿ ಅಂತ ಒಂದು 5 ನಿಮಿಷ ಕೂತ್ಕೊಂಡ್ವಿ. ಮಕ್ಕಳು ಮಾತ್ರ ಸುಮ್ಮನೆ ಕೂತ್ಕೊಳೋದೇ ಇಲ್ವಲ್ಲ, ಈ ರೀತಿ ಆಡ್ತಲೇ ಇದ್ರು. ಆಚೆ ಬಂದ್ವಿ. ಆಚೆ ಬಂದು 1-2 ಫೋಟೋ ತಗೊಂಡ್ವಿ. ಈಗ ನಾವೀಗ ಪ್ರಸಾದ ತೊಗೊಳೋಣ ಅಂದರೆ ಇಲ್ಲಿ ಪ್ರಸಾದನೂ ಕೂಡ ಕೊಡ್ತಾರೆ. ಪ್ರಸಾದ ತುಂಬ ಚೆನ್ನಾಗಿರುತ್ತೆ, ಪೊಂಗಲ್ಲು ಅಂತ ಅಂದರು ನಮ್ಮ ನಾದಿನಿ. ಅಲ್ಲಿಗೆ ಹೋಗೋಣ ಅಂತೇಳಿ ನಮ್ಮ ಒಂದಿಬ್ಬರು ನಾದಿನಿಯರು ಒಳಗಡೆ ಶಾಪಿಂಗ್ ಕೂಡ ಇದೆ. ಅಂದರೆ ದೇವ್ರ ವಿಗ್ರಹಗಳು, ಚಿಕ್ಕ ಪ್ರಸಾದ ಅದೆಲ್ಲ ಅಲ್ಲಿ ನೋಡ್ತಾಯಿದ್ರು. ನಾವು ಅವ್ರಿಗೆ ವೆಯ್ಟ್ ಮಾಡ್ತಾ ಇಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ. ಅವ್ರು ಬಂದಮೇಲೆ ಎಲ್ಲರೂ ಒಟ್ಟಿಗೆ ಹೋಗಿ ಪ್ರಸಾದ ತೊಗೊಳೋಣ ಅಂತ ಹೊರಟ್ವಿ. ಅಲ್ಲಿ ಹೋಗೋ ಮಧ್ಯದಲ್ಲೇ ಧ್ಯಾನ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಕಾಣಿಸ್ಕೊಂಡ್ರು. ನಾವು ಕೂಡ ಕೂತ್ಕೊಂಡು ಧ್ಯಾನ ಮಾಡ್ಬೋದಿತ್ತು, ಆದರೆ ಟೈಮ್ ಆಗುತ್ತೆ, 1 ಅವರ್ ಆದರೂ ಧ್ಯಾನ ಮಾಡಬೇಕು ಅಂತ ಅಂದರು. ಅದರಿಂದ ನಾವು ಧ್ಯಾನ ಮಾಡೋದಕ್ಕೆ ಹೋಗಲಿಲ್ಲ.
ಪ್ರಸಾದ ತಗೊಂಡು ಮನೆ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಅಂದರೆ 2 ದಿನ ವ್ಲಾಗ್ ಮುಗೀತು. 3ನೇ ದಿನ ವ್ಲಾಗ್ ನಾಳೆ ಬರುತ್ತೆ. ಅದಕ್ಕೋಸ್ಕರ ಕಾಯ್ತಾ ಇರಿ. ನೀವು ಈ ವ್ಲಾಗ್ಗೆ ಸಪೋರ್ಟ್ ಮಾಡಿ. ಸಿಗುವ ನಾಳೆ. ಮನೆಗೆ ಬಂದು ಹಾಗೆ ಅಂತೂ ಮಲ್ಕೊಳ್ಳಿಲ್ಲ, ಮತ್ತೆ ಸ್ನ್ಯಾಕ್ಸ್ ತಿಂದ್ವಿ, ದಿನ ಮುಗಿಸಿದ್ವಿ. ಏನಂತೀರಾ? ವ್ಲಾಗ್ ಇಷ್ಟ ಆಯಿತಾ? ಇನ್ನೊಂದು ವ್ಲಾಗಲ್ಲಿ ಸಿಗುವ. ಟೇಕ್ ಕೇರ್, ಬೈ, ನಗ್ತಾ ಇರಿ, ನಗಿಸ್ತಾ ಇರಿ. ಜೀವನನೇ